ಅಯ್ಯೋ ದೇವ್ರೆ, ಏನಿದಲ್ಲ? ಕೋಮಕ್ಕೆ ಹೋಗಿರೋ ಹಿತಾಳ ಆತ್ಮ ಹೇಗೆ ಆಚೆ ಬರೋದಕ್ಕೆ ಸಾಧ್ಯ? ಎಲ್ಲರೂ ಹಿತ ಆದಷ್ಟು ಬೇಗ ಗುಣ ಆಗ್ತಾಳೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಬೇರೆ ರೀತಿನೇ ಇದೆಯಲ್ಲ. ಅಂದ್ರೆ ಹಿತ ಅಪಾಯದಲ್ಲಿದ್ದಾಳ. ಪಾಪ, ನನ್ನ ಹಿತ ಪುಟ್ಟಿಗೆ ಅವಳಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನನ್ನ ಮಗಳಿಗೆ ನಾನು ಕಾಣಿಸ್ತಿದ್ದೀನಿ, ಅವಳ ಜೊತೆ ಮಾತಾಡ್ತಿದ್ದೀನಿ ಅಂತ ನಾನು ಸಂತೋಷ ಪಡ್ಬೇಕಾ ಅಥವಾ ದುಃಖ ಪಡ್ಬೇಕಾ? ನನಗೊಂದು ಗೊತ್ತಾಗ್ತಿಲ್ಲ. ತಾಯಿ ದುರ್ಗೆ, ಏನಿದಲ್ಲ? ಏನಾಗ್ತಿದೆ ನನ್ನ ಮಗಳಿಗೆ? ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಹಾಗೆ ಮಾಡು. ಯಾವುದೇ ಕಾರಣಕ್ಕೂ ಹಿತಾಪುಟ್ಟಿಗೆ ಏನೂ ಆಗ್ಬಾರ್ದು. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಹೇಳು. ಇಷ್ಟ ದಿನ ನೀನೇನಕ್ ನನಗೆ ಕಾಣಿಸ್ತಿರ್ಲಿಲ್ಲ? ಚಿನ್ನಿ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಆದರೆ ನೀನು ರೋಡ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಯಲ್ಲ, ಅದಕ್ಕಿಂತ ಮುಂಚೆ ಏನಾಗಿತ್ತು? ನಿನ್ನ ಜೊತೆ ಯಾರಿದ್ರು? ನೀನು ಅಲ್ಲಿಗೆ ಯಾಕೆ ಹೋದೆ ಅಂತ ಏನಾದರೂ ನೆನಪಿದ್ಯಾ? ನಂಗೊಂದು ಹಣ್ಣು ಕೊಡ್ತೀರಾ? ತಗೋ, ತಿನ್ನು. ನನಗೆ ತುಂಬಾ ಹಸಿವಾಗ್ತಿತ್ತು ಅಂತ ಮನೆಯಿಂದ ಆಚೆ ಬಂದೆ. ಆಗ ಅಲ್ಲೊಬ್ಳು ಹಣ್ಣು ಮಾರ್ತಾ ಇದ್ಲು ಅಮ್ಮ. ಅವರು ನಂಗೆ ಫ್ರೀಯಾಗಿ ಹಣ್ಣು ಕೊಟ್ರು. ನಾನು ಅದನ್ನ ತಿಂದೆ. ಆಮೇಲೆ ನಂಗೆ ಯಾಕೋ ತಲೆ ಸುತ್ತ ಬಂದಂಗಾಯ್ತು. ಅಷ್ಟೇ ನಂಗೆ ನೆನಪಿರೋದು. ಛೇ, ಈಗೇನ್ ಮಾಡ್ಲಿ? ಯಾವ ವಿಷಯನೂ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ. ಆದ್ರೆ ಹಿತ ಜೀವ ಅಪಾಯದಲ್ಲಿದೆ ಅನ್ನೋದಂತೂ ಸತ್ಯ. ಏನಾದ್ರೂ ಸರಿ, ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ತೀನಿ. ಅಷ್ಟೊಂದು ಗಾಬರಿಯಾಗಿ ರೂಮಿಂದ ಯಾಕೆ ಹೊರಗಡೆ ಹೋದೆ? ನನಗೆ ಗೊತ್ತಕ್ಕ, ನಿನ್ ತಲೆಯಲ್ಲಿ ಏನು ಓಡ್ತಿದೆ ಅಂತ. ಪುಟ್ಟ ಮೇಡಮ್ಗೆ ಏನೂ ಆಗಲ್ಲ, ನೀನು ಯೋಚನೆ ಮಾಡಬೇಡ ಅಕ್ಕ. ದುರ್ಗಾ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಕ್ಕ, ಸಮಾಧಾನ ಮಾಡ್ಕೊ. ಪುಟ್ಟ ಮೇಡಮ್ ಎಚ್ಚರ ಆಗ್ತಿಲ್ಲ ಅಂತ ನಮ್ಮೆಲ್ರಿಗೂ ಭಯ ಆಗ್ತಿದೆ. ಆದ್ರೆ ನೀನೇ ಎಷ್ಟೊಂದು ಹೆದರ್ಕೊಂಡ್ರೆ ಹೇಗೆ ಹೇಳು? ಇಲ್ಲ ದುರ್ಗಾ, ನಿನಗೆ ನನ್ನ ಭಯ ಅರ್ಥ ಆಗ್ತಿಲ್ಲ. ನೀವೆಲ್ಲರೂ ಹಿತ ಕೋಮಕ್ಕೆ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ವಿಷಯ ಇನ್ನೂ ಭಯಾನಕವಾಗಿದೆ. ಏನ್ ಹೇಳ್ತಿದ್ಯಾ ಅಕ್ಕ? ವಿಷಯ ಇನ್ನೂ ಭಯಾನಕವಾಗಿದೆ ಅಂದ್ರೆ ಏನರ್ಥ? ಅದ್ ಏನೇ ಇದ್ರೂ ಪರವಾಗಿಲ್ಲ ಅಕ್ಕ, ಧೈರ್ಯವಾಗಿ ಹೇಳು. ನಾವಿಬ್ರು ಸೇರ್ಕೊಂಡು ಅದಕ್ಕೆ ಪರಿಹಾರ ಹುಡ್ಕೋಣ. ಒಟ್ನಲ್ಲಿ ಪುಟ್ಟ ಮೇಡಮ್ ಮತ್ತೆ ಮೊದ್ಲಿನ ತರ ಕುಣ್ಕೊಂಡು ಆಟ ಆಡ್ಕೊಂಡು ಇರ್ಬೇಕಷ್ಟೆ. ಹಾಗೆ ನಾವಿಬ್ರು ಮಾಡ್ಲೇಬೇಕು. ಹಿತಂಗೆ ಎಚ್ಚರ ಆಗತ್ತೆ ಅಂತ ನನ್ಗನ್ನಿಸ್ತಿಲ್ಲ. ಅವಳಿನ್ ಯಾವತ್ತು ಜಗತ್ತನ್ನೇ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತಿದೆ. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ಹೆತ್ತ ತಾಯಿಯಾಗಿ ನೀನೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಇಷ್ಟೊಂದು ಪುಟ್ಟ ಮೇಡಮ್ಗೆ ಏನೂ ಆಗಿರಲ್ಲ, ಅವಳಿಗೆ ಎಚ್ಚರ ಆಗ್ತಾಳೆ, ಏನೂ ಆಗಿರಲ್ಲ. ದುರ್ಗಾ, ನಾನು ಹೀಗೆ ಹೇಳೋದಕ್ಕೆ ಕಾರಣ ಇದೆ. ಯಾಕಂದ್ರೆ ನನಗೆ ಇದನ್ನ ಆತ್ಮ ಕಾಣಿಸ್ತಿದೆ. ನಾನು ಈಗ ತಾನೇ ಅವಳ ಆತ್ಮ ಜೊತೆ ಮಾತಾಡ್ಕೊಂಡು ಬಂದೆ. ಇಲ್ಲ ಇಲ್ಲ, ಪುಟ್ಟ ಮೇಡಮ್ ಆತ್ಮ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನಿನ್ಗೆಲ್ಲ ಭ್ರಮೆ ಇರ್ಬೇಕು ಅಕ್ಕ. ನಿನ್ ಮಗಳ ಮೇಲೆ ಅತಿಯಾದ ಚಿಂತೆಯಿಂದ ನೀನ್ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ಯಾ. ಪುಟ್ಟ ಮೇಡಮ್ಗೆ ಏನೂ ಆಗಿಲ್ಲ. ಅಲ್ಲ ದುರ್ಗಾ, ನಾನ್ ನಿಜ ಹೇಳ್ತಿದ್ದೀನಿ. ಇದ್ ನನ್ ಕಲ್ಪನೆ ಅಲ್ಲ. ಈಗ ಬೆಡ್ ಮೇಲಿರೋದು ಇದನ್ ಬರೀ ದೇಹ ಮಾತ್ರ. ಅವಳ ಆತ್ಮ ಮನೆ ತುಂಬಾ ಓಡಾಡ್ತಿದೆ. ಅವಳ ಹತ್ರ ನಾನು ಮಾತಾಡಿದ್ದೀನಿ. ಏನಾಯ್ತು ಯಾಕಾಯ್ತು ಅಂತ ನನಗೆ ಗೊತ್ತಿಲ್ಲ ದುರ್ಗಾ. ಆದ್ರೆ
ಹಿತನ ಹತ್ರ ಕೇಳಿದ್ರೆ ಅವಳಿಗೂ ಪೂರ್ತಿಯಾಗಿ ಏನೂ ಗೊತ್ತಿಲ್ಲ. ಆದ್ರೆ ಒಂದು ವಿಷಯನ ಹೇಳಿದ್ಲು. ಏನಂತ? ಹಿತಂಗೆ ಒಂದೇ ಒಂದು ವಿಷಯ ನೆನಪಿದೆ. ಯಾವುದೋ ಒಂದು ಹೆಂಗ್ಸ್ ಬಂದು ಅವಳಿಗೆ ಹಣ್ಣು ತಿನ್ನಕ್ ಕೊಟ್ಲಂತೆ. ಆ ಹಣ್ಣು ತಿಂದ ತಕ್ಷಣ ಅವಳು ತಲೆ ಸುತ್ತ ಬಿದ್ಲಂತೆ. ದುರ್ಗಾ, ನನ್ಗೆ ಯಾಕೋ ಹಿತ ತನ್ನ ದೇಹಕ್ಕೆ ವಾಪಸ್ ಸೇರಕ್ಕಾಗತ್ತೋ ಇಲ್ವೋ ಅಂತ ನನಗೆ ಭಯ ಆಗ್ತಿದೆ ದುರ್ಗಾ. ನಾನು ನನ್ನ ಮಗಳನ್ನ ಉಳಿಸ್ಕೊಳ್ಳೇಬೇಕು ದುರ್ಗಾ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೆಂಗ್ಸು, ಹಣ್ಣು, ಹಣ್ಣಲ್ಲೇ ಏನೋ ಇರ್ಬೋದಾ? ಅದರಿಂದನೇ ಪುಟ್ ಮೇಡಮ್ಗೆ ಹೀಗಾಗಿರ್ಬೋದಾ? ಆದ್ರೆ ಯಾವುದೋ ಹೆಂಗ್ಸು ಪುಟ್ ಮೇಡಮ್ಗೆ ಯಾಕೆ ಹೀಗೆ ಮಾಡ್ತಾಳೆ? ಮಾಡ್ಬೇಕಾನೆ ಹಿತ ಮನೆ ಬಿಟ್ಟು ಹೋಗೋ ತರ ಮಾಡಿರೋದೆ ಆ ಮಾಳ್ವಿಕ. ಇಂಥ ನೀಚ್ ಕೆಲಸ ಮಾಡೋದಕ್ಕೆ ಅವಳಿಂದ ಬಿಟ್ರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅವಳು ಮಾಟ ಮಂತ್ರ ಮಾಡಿ ನನ್ನ ಮಗಳಿಗೆ ಇಂಥ ಗತಿ ತಂದಿದ್ದಾಳೆ. ಮಾಳ್ವಿಕಾಗೆ ಎಷ್ಟು ಧೈರ್ಯ ಇದ್ರೆ ಪುಟ್ ಮೇಡಮ್ಗೆ ಹೀಗೆ ಮಾಡ್ತಾಳೆ. ನಾನಿನ್ ಸುಮ್ಮನೆ ಇರಲ್ಲ, ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ದುರ್ಗಾ, ದುರ್ಗಾ ಎಲ್ಲಿ ಹೋಗ್ತಿದ್ಯಾ? ದುರ್ಗಾ ನಿಂತ್ಕೋ ದುರ್ಗಾ. ದುರ್ಗಾ, ಕೋಪದಲ್ಲಿ ನಿರ್ಧಾರ ತಗೋಬೇಡ.